ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಈ ಕಥೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಬೆರಳೆತ್ತಿ ಲೈಕ್ ಒತ್ತಿ, ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ಸಲ್ಲಿ ತಿಳಿಸಿ. ಮಾಡ್ತೀರಾ ಅಲ್ವಾ? ಶ್ರೀದೇವಿ, ಬಾಮ್ಮ ಇಲ್ಲಿ. ಓ ಸುಗುಣತ್ತೆ, ಮೀನಾಕ್ಷತೆ, ಕೆಲಸದ ಗಡಿ ಬಿಡಲಿ, ನಿಮ್ಮ ಹತ್ರ ಮಾತಾಡೋಕ್ಕೆ ಆಗಿಲ್ಲ. ನಿಮ್ದು ಊಟ ಆಯ್ತಾ? ನಮ್ಮದು ಊಟ ಆಯಿತು ಶ್ರೀದೇವಿ. ಅವಾಗಿಂದನೂ ಕೆಲಸ ಮಾಡ್ತಾನೇ ಇದೆಯಾ? ಸ್ವಲ್ಪ ಹೊತ್ತು ಕೂತ್ಕೊಳ್ಳೆ. ಕೂತ್ಕೊಳ್ಳೋದಿರಲಿ, ಊಟ ಮಾಡಿದಳೋ ಇಲ್ವೋ? ಊಟ ಆಯ್ತಾ? ನಾನು ಆಮೇಲೆ ಊಟ ಮಾಡ್ತೀನತ್ತೆ. 2ನೇ ಟ್ರಿಪ್ ಊಟ ನಡೀತಾ ಇದೆ. ಅದೇ ಬಡಿಸ್ಬಿಟ್ಟು ಬಂದೆ. ಈಗ ಮತ್ತೇನಾದರೂ ಬೇಕಾ ಅಂತ ಕೇಳಕ್ಕೆ ಹೋಗ್ತಾ ಇದ್ದೆ. ಎಲ್ಲ ಆದಮೇಲೆ ಆಮೇಲೆ ಊಟ ಕೂರ್ತೀನಿ. ನನಗೆ ಊಟ ಆದ ತಕ್ಷಣ ಕೆಲಸ ಮಾಡೋದಂದರೆ ಆಗಲ್ಲ. ಒಂದು ಅರ್ಧ ಗಂಟೆನಾದರೂ ಕೂತ್ಕೋಬೇಕು ಅಂತ ಅನಿಸುತ್ತೆ. ಅರ್ಧ ಗಂಟೆ ಟೈಮ್ ಸಿಗಲ್ಲ, ಒಂದು 10-15 ನಿಮಿಷನಾದರೂ ಕೂತ್ಕೋಬೇಕು. ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಕೂತ್ಕೋತೀನಿ. ಅಲ್ಲ ಕಣೆ ಶ್ರೀದೇವಿ, ಬೆಳಗ್ಗೆಯಿಂದ ಅಷ್ಟೊಂದು ಕೆಲಸ ಮಾಡ್ತಾ ಇದೀಯಾ? ನಿಮಗೆ ಸುಸ್ತು ಹಸುವು ಏನೂ ಆಗಲ್ವಾ? ಈ ಮನೇಲಂತೂ ನಿನ್ನನ್ನು ಯಾರೂ ಕೇಳೋರಿಲ್ಲ. ನೀನೇ ಕೇರ್ ತಗೋಬೇಕು ಕಣೆ. ಅಯ್ಯೋ, ಹಾಗೆ ಕಂತೀರ ಸುಗುಣತ್ತೆ. ಎಲ್ಲರೂ ನನಗೆ ತುಂಬ ಪ್ರೀತಿಯಿಂದ ನೋಡ್ಕೋತಾರಪ್ಪ. ನಾನೇನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಊಟಕ್ಕೆ ಕೂರೋದು. ಚಿಕ್ಕಮ್ಮ ನನ್ನನ್ನು ಚೆನ್ನಾಗೇ ನೋಡ್ಕೋತಾರಪ್ಪ. ನಮಗೆ ಗೊತ್ತಿಲ್ದಿರೋ ವಿಷಯನ ನಿನ್ನ ಚಿಕ್ಕಮ್ಮ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ನಾವು ನೋಡಿದ್ದೀವಿ ತಾನೆ. ನಮ್ಮ ಹತ್ರನೇ ಸುಳ್ಳು ಹೇಳಕ್ಕೆ ಬರ್ತೀಯಲ್ಲೇ ಹುಡುಗಿ. ಅಯ್ಯೋ, ಮೆತ್ತಗೆ ಮಾತಾಡಿ ಮೀನಾಕ್ಷತೆ. ಚಿಕ್ಕಮ್ಮ ತುಂಬಾ ಒಳ್ಳೆಯವರು. ಮಾತು ಸ್ವಲ್ಪ ಹೊರಟು, ಆದರೆ ಒಳ್ಳೆಯವರು. ನೀವೇ ಹೇಳಿ, ಎಷ್ಟೋ ಜನ ತಾಯಿ ಇಲ್ದಿರೋ ಮಕ್ಕಳಿಗೆ ಆಶ್ರಮಕ್ಕೆ ತಗೊಂಡೋಗಿ ಸೇರಿಸ್ಬಿಡ್ತಾರೆ. ಆದರೆ ಚಿಕ್ಕಮ್ಮ ನನ್ನನ್ನು ಮನೇಲಿಟ್ಕೊಂಡು ಸಾಕಿದಾರೆ ತಾನೆ. ಹೊಟ್ಟೆಗೆ ಬಟ್ಟೆಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಪ್ರತಿಯೊಬ್ಬರಲ್ಲೂ ಒಳ್ಳೆ ಗುಣ, ಹುಡ್ಕೋ ಗುಣ ಇದ್ದರೆ ಎಲ್ಲನೂ ಸುಖವಾಗೇ ಇರತ್ತೆ. ನಾನು ಖುಷಿಯಾಗಿದ್ದೀನಪ್ಪ. ನಿನ್ನಮ್ಮ ಕಮಲನು ಹೀಗೆ ಇದ್ಲು ನೋಡು. ಪ್ರತಿಯೊಬ್ಬರಲ್ಲೂ ಒಳ್ಳೆ ಗುಣಗಳನ್ನು ಮಾತ್ರ ನೋಡಬೇಕು, ಅದಕ್ಕಷ್ಟೇ ಬೆಲೆ ಕೊಡಬೇಕು ಅಂತ ಇದ್ಲು. ಅಂತ ಪುಣ್ಯಾತ್ಕಿತ್ತಿ ಮಗಳು ನೀನು. ನೀನದೇನು ಅದೃಷ್ಟ ಹೊತ್ಕೊಂಡು ಬಂದಿದ್ಯೋ ಏನೋ, ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡೆ. ನಿಮ್ಮಪ್ಪ ನಿನ್ನೆ ನೋಡ್ಕೊಳ್ಳೋಕ್ಕೆ ಅಂತ ಮದುವೆ ಆದ. ಈಗ ನಿನ್ಗೋಳು ದೇವರೇ ಕಾಪಾಡಬೇಕು. ಥೋ ಅತ್ತೆ, ಹಂಗೆಲ್ಲ ಮಾತಾಡಬೇಡಿ. ನಾನು ತುಂಬ ಖುಷಿಯಾಗೇ ಇದ್ದೀನಿ. ಅದೇನು ಖುಷಿನೋ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಲ್ಲ. ಎದ್ದು ಕೆಲಸ ಮಾಡಿಕೊಡೋಣ ಅಂದರೆ ನನಗೆ ಕೂಡಲ್ಲ ಕಣೆ. ಇಲ್ಲಾಂದರೆ ನಾನೇನಾದರೂ ನಿನಗೆ ಸಹಾಯ ಮಾಡ್ತಿದ್ದೆ. ನೀವಿವತ್ತು ನಮ್ಮನೆ ಪೂಜೆಗೆ ಬಂದಿದ್ದೀರಲ್ಲ, ಅದೇ ಖುಷಿ. ಕೆಲಸ ಏನತ್ತೆ, ಚಿಟಿಕೆ ಹೊಡೆಯೋದ್ರೊಳಗೆ ಎಲ್ಲ ಮುಗ್ದೋಗತ್ತೆ. ಇನ್ನೂ ಮತ್ತೆ ಎಷ್ಟು ಬೇಕಾದರೂ ನಾನು ಕೆಲಸ ಮಾಡ್ತೀನಿ. ನೀವು ಅದೆಲ್ಲ ಯೋಚನೆ ಮಾಡಬೇಡಿ. ನಾನು ತುಂಬಾ ಖುಷಿಯಾಗಿದ್ದೀನಿ. ಆ ದೇವರು ಆದಷ್ಟು ಬೇಗ ಒಳ್ಳೆ ಹುಡುಗನ ಜೊತೆಗೆ ನಿನ್ನ ಮದುವೆ ಆಗೋ ಹಾಗೆ ಮಾಡಲಿ ತಾಯಿ. ಅಂದಹಾಗೆ ಶ್ರೀದೇವಿ, ಆ ಇಬ್ಬರು ಹುಡುಗರು ಯಾರು? ನಿನ್ನ ತಂಗಿ ನಯನ. ಅಯ್ಯೋ ಅಯ್ಯೋ ಅಯ್ಯೋ, ಆ ಟೀ-ಶರ್ಟ್ ಹಾಕಿರೋ ಹುಡುಗನ ಜೊತೆಗೆ ಅಪ್ಪ ಅಪ್ಪಪ್ಪ, ಅದೇನು ಮಾತು, ಅದೇನು ತಮಾಷೆ, ಅದೇನು ನಗು. ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಅತ್ತೆ. ನಿನಗೂ ಗೊತ್ತಿಲ್ವಾ? ಯಾರಿರ್ಬೋದವರು? ಬಹುಶಃ ನಿನ್ನ ತಂಗಿ ನಯನ ನೋಡಕ್ಕೆ ಬಂದಿದ್ದಾರಾ ಅಂತ. ಅಯ್ಯೋ ಸುಗುಣಕ್ಕ, ಇವಳನ್ನು ಬಿಟ್ಟು ಅವಳನ್ನು ಮದುವೆ ಮಾಡ್ತಾರಾ? ಓ, ನಿನಗೆ ವಿಷಯ ಗೊತ್ತಿಲ್ವಾ ಮೀನಾಕ್ಷಿ? ಆ ಸುಕ್ಕನಿಗೆ ಈ ಶ್ರೀದೇವಿನ ಮದುವೆ ಮಾಡೋಕ್ಕೆ ಒಂಚೂರು ಇಷ್ಟ ಇಲ್ಲ. ಮನೆ ಕೆಲಸಕ್ಕೊಬ್ರು ಆಳು ಬೇಕಲ್ವಾ? ತನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಬಹುಶಃ ಅವಳಿಗೆ ನೋಡಕ್ಕೆ ಬಂದಿರಬೇಕು. ಅದಕ್ಕೆ ಅವಳಷ್ಟು ವಯ್ಯಾರವಾಗಿ ಆ ಹುಡುಗನ ಹಿಂದೆ ಮುಂದೆ ಸುತ್ತಾ ಇರೋದು. ಅತ್ತೆ, ನನಗೆ ಒಳಗೆ ಕೆಲಸ ಇದೆ, ಬರ್ತೀನಿ. ಓಹೋ, ಜೀನ್ಸ್ ಪ್ಯಾಂಟು ಶರ್ಟು ಹಾಕ್ಕೊಂಡಿದ್ದವಳು ಇದ್ದಕ್ಕಿದ್ದಾಗೆ ಸೀರೆ ಉಟ್ಕೊಂಡ್ಬಿಟ್ಟಿದ್ದಾಳೆ ಅಂದರೆ ನನಗೆ ಗೊತ್ತಾಯ್ತು. ಆ ಹುಡುಗ ನಿಂಗೆ ಇಷ್ಟ ಆಗಿದ್ದಾನೆ ತಾನೇ? ಹಾಂ,
ಹೌದಮ್ಮ, ಆ ಹುಡುಗ ನನಗೆ ತುಂಬಾ ಇಷ್ಟ ಆಗಿದ್ದಾನೆ. ಆ ಹುಡುಗ ಯಾರು ಏನೂ ಗೊತ್ತಿಲ್ಲ, ಆಗಲೇ ಇಷ್ಟಪಡ್ತೀನಿ ಅಂತಿದೆಯಲ್ಲೇ, ನಿನ್ನ ಬುದ್ಧಿಗೆ ಏನಾಗಿದೆ? ಪಕ್ಕದ ರೋಡಲ್ಲಿರೋ ರಾಮಕೃಷ್ಣ ಅವ್ರಿಗೆ ಮನೆಗೆ ಹೋಗ್ಬೇಕಾದವನು ಇಲ್ಲಿಗೆ ಬಂದಿದ್ದಾನೆ. ಅದರಲ್ಲೂ ಹುಡುಗನ ಕೆಲಸ ಏನು ಒಂದು ಗೊತ್ತಿಲ್ಲ, ಆಗಲೇ ಮನಸ್ಸಲ್ಲಿ ಮಂಡಿಗೆ ತಿನ್ನೋದು ಸರಿಯಲ್ಲ ಮಗಳೇ. ಅಮ್ಮ, ನಾನು ಹೇಳೋ ವಿಷಯ ಕೇಳಿದ್ರೆ ನೀನು ಕುಂದಾಡ್ಬಿಡ್ತೀಯ ಕಣೆ. ಹುಡುಗ ಅಮೇರಿಕಾದಲ್ಲಿರೋದಂತೆ ಕಣೆ. ಮುಂದೆ ಕೈ ತುಂಬ ಹಣ ಸಂಪಾದನೆ ಮಾಡಿಕೊಂಡು ಇಲ್ಲೇ ಬಿಸ್ನೆಸ್ಸು ಫ್ಯಾಕ್ಟ್ರಿನೋ ಏನೋ ಒಂದು ಮಾಡಿಕೊಂಡು ಸೆಟ್ಲ್ ಆಗಬೇಕು ಅಂತಿದ್ದಾನಂತೆ ಕಣೆ. ಯಾರಿಗುಂಟು ಯಾರಿಗಿಲ್ಲ ಈ ಅವಕಾಶ. ಅಯ್ಯೋ ಹೌದೇನೆ, ಆ ಇಬ್ರು ಹುಡುಗರು ಫಾರಿನಲ್ಲಿ ಇರೋದಂತ? ಇಬ್ರು ಅಲ್ಲಮ್ಮ, ಒಬ್ಬ ಮಾತ್ರ. ಅದೇ ಟೀ ಶರ್ಟ್ ಹಾಕೊಂಡಿದ್ನಲ್ಲ ಹುಡುಗ, ಅವನು ಫಾರಿನಲ್ಲಿರೋದು. ಇನ್ನೊಬ್ಬ ಅದೇ ಜುಬ್ಬ ಹಾಕೊಂಡಿದ್ದಾನಲ್ಲ, ಅವನು ಇವನು ಕಾರ್ ಡ್ರೈವರ್ ಅಮ್ಮ. ಹೌದೇನೆ ನೈನಾ, ಇಷ್ಟೆಲ್ಲ ವಿಷಯ ನಿಂಗೆ ಹೇಗೆ ಗೊತ್ತಾಯ್ತು? ನಿನ್ನಪ್ಪ ನನಗೇನು ಹೇಳಿಲ್ಲ ಕಣೆ. ನಿಂಗೆ ಗೊತ್ತಲ್ಲಮ್ಮ, ನನಗೆ ಈ ಪೂಜೆ ಪುನಸ್ಕಾರ ಅಂದರೆ ಅಷ್ಟಕ್ಕಷ್ಟೇ ಅಂತ. ಒಳಗಡೆ ನೀವು ಪೂಜೆಯಲ್ಲಿ ಕೂತಿದ್ರಾ, ನಾನು ಮೊಬೈಲ್ ಇಟ್ಕೊಂಡು ನನ್ನ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಹೊರಗಡೆ ಅಂಗಳದಲ್ಲಿ ಅಡ್ಡಾಡ್ತಿದ್ದೆ. ಅಷ್ಟೊತ್ತಿಗೆ ಕಾರ್ ಬಂದು ನಿಂತ್ಕೊಳ್ತು. ಅದೇ ಜುಬ್ಬ ಹಾಕಿದಾನಲ್ಲ ಹುಡುಗ, ಅವ್ನು ಡ್ರೈವಿಂಗ್ ಮಾಡ್ತಾ ಇದ್ದ. ಇಬ್ಬರು ಕೆಳಗಿಳಿದ್ರು. ಜುಬ್ಬ ಹಾಕಿದವನೇ ಇವನ ಹತ್ರ ಹೇಳ್ದ, ರಂಗೋಲಿ ಸೂಪರ್ ಅಲ್ವಾ ಸರ್ ಅಂತ. ಆವಾಗಲೇ ಗೊತ್ತಾಯ್ತು ಅವನು ಕಾರ್ ಡ್ರೈವರು, ಇವನು ಅವ್ನ ಬಾಸು ಅಂತ. ಆಮೇಲೆ ರಾಮಕೃಷ್ಣ ಅವ್ರ ಮನೆ ಇದೇನಾ ಅಂತ ನನ್ನನ್ನೇ ಕೇಳಿದ್ರು. ಹೌದು ಅಂದೆ. ಅಷ್ಟೊತ್ತಿಗೆ ಪುರೋಹಿತರು ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಹೊರಗಡೆ ಬಂದರು. ಅವ್ರ ಜೊತೆಗೆ ಅಪ್ಪನೂ ಇದ್ದರು. ಆಮೇಲೆ ಅವರು ಅಪ್ಪನ ಹತ್ರ ಮಾತಾಡಿದರು. ನಮ್ಮ ಭಟ್ರು ನೋಡಿದ್ರೆ, ನಿಮಗೆ ಪಕ್ಕದ ರೋಡಲ್ಲಿರೋ ರಾಮಕೃಷ್ಣ ಅವ್ರ ಮನೆಗೆ ಹೋಗೋಕ್ಕೆ ಹೇಳಿದ್ದು, ನೀವು ಇಲ್ಲಿಗೆ ಬಂದಿದ್ದೀರಲ್ಲ, ಎಲ್ಲ ಋಣಾನು ಬಂದ, ಇಲ್ಲೂ ಕೂಡ ಇಬ್ಬರು ಹೆಣ್ಮಕ್ಳಿದ್ದಾರೆ ನೋಡಿ ಅಂತಂದರು. ಆಮೇಲೆ ಅಪ್ಪನ ಕಡೆ ತಿರುಗಿ, ಒಳ್ಳೆ ಸಂಬಂಧ ರಾಯ್ರೆ, ಹುಡುಗ ಅಮೇರಿಕಾದಲ್ಲಿದ್ದಾನೆ ಅಂತೆಲ್ಲ ಹೇಳಿದ್ರು. ಇನ್ನೂ ಹೇಳ್ತಿದ್ರೇನೋ ಅಷ್ಟೊತ್ತಿಗೆ ಆ ಹುಡುಗನೇ, ಇವಾಗ ಏನು ಹೇಳಬೇಡಿ, ನಿಮ್ಮ ಮನೇಲಿ ನೆಂಟರೆಲ್ಲ ಇದ್ದಾರಲ್ವಾ, ಆಮೇಲೆ ವಿಷಯ ಗೊತ್ತಾದರೆ ಅವರೆಲ್ಲರೂ ನಮ್ಮನ್ನು ಒಂಥರ ನೋಡ್ತಾರೆ, ಅಕಸ್ಮಾತ್ ನಮಗೆ ಸಂಬಂಧ ಕೂಡ ಬಂದಿಲ್ಲ ಅಂದರೆ ನಿಮಗೂ ಒಂಥರ ಮುಜುಗರ, ಯಾರಿಗೇನು ಹೇಳಬೇಡಿ, ಫ್ರೆಂಡ್ ಅಂತ ಹೇಳಿ, ಆಮೇಲೆ ಮುಂದಿನ ಮಾತುಕತೆ ಮಾಡೋಣ ಅಂದರು. ನಾನು ಇದನ್ನೆಲ್ಲ ಕೇಳಿಸ್ಕೊಂಡೆ. ಅಪ್ಪ ನನ್ನನ್ನು ಪ್ಯಾಂಟ್ ಶರ್ಟನ್ನು ನೋಡಿದ್ರೆ ಬೈತಾರೆ ಅಂದ್ಕೊಂಡು ನಾನು ಸೈಡಿಗೆ ಹೋಗಿ ನಿಂತಿದ್ದೆ. ಎಲ್ಲ ಕೇಳಿಸ್ಕೊಂಡೆ. ಅದಕ್ಕೆ ಪಟ್ಟಂತ ಒಳಗೆ ಬಂದು ಸೀರೆ ಉಟ್ಕೊಂಡೆ. ಹೇಗೆ? ವಾವ್ ಮಗಳೇ, ಸೂಪರ್ ಕಣೆ, ಸೂಪರ್. ನೀನು ಎಷ್ಟಂದ್ರೂ ನನ್ನ ಮಗಳಲ್ವಾ, ನನಗಿಂತನೂ ಜಾಣೇನೆ. ಒಳ್ಳೆ ಕೆಲಸ ಮಾಡಿದೆ. ಆ ಗೂಬೆ ಶ್ರೀದೇವಿಗೆ ಈ ವಿಷಯ ಏನಾದರೂ ಗೊತ್ತಾ? ಆ ಗೂಬೆಗೆ ಮನೆ ಕೆಲಸ ಮಾಡೋದು ಬಿಟ್ಟು ಬೇರೆ ಏನು ಗೊತ್ತಿದೆಯಮ್ಮ. ನನ್ನ ಪಾಡಿ ತಾನು ಕೆಲಸ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ಲು. ನಾನು ಆ ವಿಶ್ವಾಸ ಜೊತೆಗೆ ಮಾತಾಡ್ತಾ ಇದ್ದೆ. ನನ್ನನ್ನು ನೋಡಿ ಮೆಚ್ಕೋಬೇಕಲ್ವಾ, ಅದಕ್ಕೆ ನಾನು ಒಳ್ಳೆಯವಳು ಅನ್ನೋ ಹಾಗೆ ಪೋಸ್ ಕೊಟ್ಕೊಂಡು ಮಾತಾಡ್ತಾ ಇದ್ದೆ. ಹಾಂ, ನಮ್ಮ ಶ್ರೀದೇವಿ ಎಲ್ರಿಗೂ ಶರ್ಬತ್ ಕೊಡ್ತಾ ಇವನ ಹತ್ರನೂ ಬಂದ್ಲು. ನನಗೆ ಸ್ವಲ್ಪ ಭಯ ಆಯಿತು. ಅಲ್ಲ, ಅವಳೇನು ನನ್ನಷ್ಟು ಚೆಂದ ಇಲ್ಲ, ಆದರೂ ಯಾಕೆ ಬೇಕು ಅಂತ ಸ್ವಲ್ಪ ತಿರ್ಗಂಡು ಬಿಟ್ಟೆ. ಹೆದರ್ಕೊಂಡ್ಲು, ಕೈ ಸ್ವಲ್ಪ ನಡುತ್ತು, ಶರ್ಬತ್ ಅವನ ಮೇಲೆ ಚೆಲ್ಬಿಟ್ಲು. ಆಮೇಲೆ ನಾನೇ ಅವ್ರಿಗೆ ಹೇಳಿದೆ, ಅವಳಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ, ಏನು ಬೇಜಾರು ಮಾಡ್ಕೋಬೇಡಿ ಅಂತ ವಾಶ್ರೂಮಿಗೆ ಕರ್ಕೊಂಡು ಹೋಗಿ ಮತ್ತೆ ಇದೆಲ್ಲ ಕ್ಲೀನ್ ಮಾಡಿಸ್ದೆ. ಓ ಹೌದೇನೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಇದಕ್ಕೆ ನೋಡಿ ಹೇಳೋದು. ನೀನು ಅವನಿಗೆ ಕೇರ್ ಮಾಡಿ ತುಂಬಾ ಒಳ್ಳೆಯದಾಯಿತು. ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿರುತ್ತೆ. ಅದೇನೋ ನಿಜ. ನಮ್ಮ ಶ್ರೀದೇವಿ ಒಂದು ಸಾಧಾರಣ ಸೀರೆ ಉಟ್ಕೊಂಡಿದ್ಲ, ಆಮೇಲೆ ಕೆಲಸನೇ ಮಾಡ್ತಾ ಇದ್ಲ. ಹಾಗಾಗಿ ಅವಳ ಬಗ್ಗೆ ಅಂತ ಅವ್ನ ಗಮನ ಹೋಗೇ ಇರಲ್ಲ. ಅದು ಅಲ್ಲದೆ ಫಾರಿನಲ್ಲಿರೋ ಹುಡುಗ, ಅವನು ಯಾಕೆ ಅವಳನ್ನ ಮೆಚ್ಕೋತಾನೆ? ಇದಕ್ಕೆ ಋಣಾನುಬಂಧ ಅನ್ನೋದು ಕಣೆ. ನೋಡು, ಎಲ್ಗೋ ಹೋಗ್ಬೇಕಾಗಿದ್ದ ಹುಡುಗ ನಮ್ಮನೆಗೆ ಬಂದಿದ್ದಾನೆ, ಅದು ಸತ್ಯನಾರಾಯಣ ಸ್ವಾಮಿ ಪೂಜೆ ದಿನ. ಒಳ್ಳೇದಾಯಿತು. ಈ ಅವಕಾಶನ ಮಾತ್ರ ಮಿಸ್ ಮಾಡ್ಕೋಬೇಡ. ಇಲ್ಲ ಅಮ್ಮ, ನಾನ್ಯಾಕೆ ಮಿಸ್ ಮಾಡ್ಕೊಳ್ಳಿ? ಅದಕ್ಕೆ ಅಲ್ವಾ ನಾನು ಅವ್ನ ಹಿಂದೆ ಮುಂದೆ ಓಡಾಡ್ತಾ ಇದ್ದಿದ್ದು. ಅವನಿಗೆ ಏನು ಬೇಕು ಏನು ಬೇಡ ಅಂತೆಲ್ಲ ನಾನೇ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ನೋಡ್ಕೊಂಡಿದ್ದು. ಹಾಂ ಸರಿ ಸರಿ, ಎಲ್ರದ್ದು ಊಟ ಆಯಿತು, ಇನ್ನೇನು ಅವ್ರು ಹೊರಡ್ತಾರೆ. ವಿಷಯ ಏನು ಎತ್ತ ನೋಡೋಣ. ಮತ್ತೆ ಬಂದ ನೆಂಟರೆಲ್ಲ ಹೊರಟೋದ್ರಾ? ಎಲ್ಲರೂ ಹೊರಟೋದ್ರು. ಆದರೆ ಈ ವಿಶ್ವಾಸ್ ಮತ್ತೆ ಅವನ ಕಾರ್ ಡ್ರೈವರು ಪುರೋಹಿತರು ಅಲ್ಲೇ ಇದ್ದಾರೆ. ಸರಿ ಸರಿ, ಹೊರಗೆ ಹೋಗೋಣ.